ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಲಲ್ಲಿ ಒಂದು ಖುಷಿಯ ಸಂಗತಿ ಏನು ಅಂತಂದರೆ, ಒಂದು 1000ಕ್ಕೂ ಹೆಚ್ಚು ಗಿಡ ನೆಡುವಂಥ ಕಾರ್ಯಕ್ರಮ ಆಗ್ತಾ ಇದೆ. ವಿವಿಧ ಸಂಘಟನೆ, ರೋಟರಿ ಆಗಿರ್ಬೋದು, ರೆಡ್ ಕ್ರಾಸ್ ಆಗಿರ್ಬೋದು, ಹಸಿರು ಭೂಮಿ ಆಗಿರ್ಬೋದು, ಜೀವನ್ ಮುಕ್ತಿ ಫೌಂಡೇಶನ್ ಆಗಿರ್ಬೋದು, ಹೀಗೆ ವಿವಿಧ ಸಂಘಟನೆಲ್ಲ ಸೇರ್ಕೊಂಡು ಇವತ್ತು ನಾವು ಗಿಡ ನೆಡ್ತಾ ಇದ್ದೀವಿ. ಸೊ ಏನಂದರೆ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೋಸ್ಟ್ಲಿ 1000ಕ್ಕೂ ಹೆಚ್ಚು ಗಿಡ ನೆಟ್ಟಿರೋದು ಹಾಸನದಲ್ಲಿ ಇದೆ ಅನಿಸುತ್ತೆ. ಇನ್ನೊಂದೇನು ಅಂತಂದರೆ, ಒಂದು ದಿವಸ ನೆಡೋದಲ್ಲ, ಈ ಗಿಡ ನೆಟ್ಟಿರುವಂತಹ ಗಿಡಗಳನ್ನ ನಾವು ವರ್ಷವಿಡೀ ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದನ್ನು ಕಂಟಿನ್ಯೂಸ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವು 2000 ಗಿಡ ನೆಟ್ಟು ಒಂದು ಸಾಧನೆ ಮಾಡಿದ್ದೀವಿ. ಅದನ್ನು ನೋಡಿಕೊಂಡು ಒಳ್ಳೆ ಫಲನೂ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಊರಿನ ಮುಖಂಡರು ಎಲ್ಲರೂ ಸೇರಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಗಿಡಗಳನ್ನ ನೆಡುವ ಪ್ರೋಸೆಸ್ ನಡೀತಾ ಇದೆ. ಎಲ್ಲರಿಗೂ ಸಪೋರ್ಟ್ ಮಾಡಿರೋದು ಎಲ್ಲರಿಗೂ ಧನ್ಯವಾದಗಳು ಸರ್. ನಿಮ್ಮ ಕಾರ್ಯ ಹೀಗೆ ಮುಂದುವರಿತಾ ಇರಲಿ. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಕಾರ್ಲೆ ಎಂಬ ಒಂದು ಊರಲ್ಲಿ. ಈ ಊರಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಹಾಸನ DC, ಹಾಗೆ ನಮ್ಮ ಸಿಮೆಂಟ್ ಮಂಜಣ್ಣ ಅವರು, MLA ಆದಂಥ ಸಿಮೆಂಟ್ ಮಂಜಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕೆಲಸ ಮಾಡೋರಿಂದ ಹಿಡಿದು ಸ್ಕೌಟ್ ಆ್ಯಂಡ್ ಗೈಡ್ಸು, ಪ್ರತಿಯೊಂದು ಸ್ಕೂಲ್ ಕಡೆಯಿಂದ ಪ್ರತಿಯೊಬ್ಬರೂ ಪರಿಸರ ದಿನದ ಪ್ರಯುಕ್ತ ಗಿಡ ನೆಡುವಂಥ ಒಂದು ಕಾರ್ಯನ ಹಮ್ಮಿಕೊಂಡಿದ್ದೀವಿ. ನೀವು ಕೂಡ ದಯವಿಟ್ಟು ಒಂದು ನಿಮ್ಮ ಹುಟ್ಟಿದಬ್ಬದ ದಿನ ಆಗ್ಬೋದು, ಅಥವಾ ಒಂದು ಫಂಕ್ಷನ್ನು, ಏನೇ ಒಂದು ಪರಿಸರನ ಕಾಪಾಡಬೇಕು ಅಂದರೆ ದಯವಿಟ್ಟು ಒಂದು ಗಿಡನ ನೆಟ್ಟು ಒಂದು ಒಳ್ಳೆ ಕಾರ್ಯನ ಮಾಡಿ. ಪರಿಸರ ಇದ್ರೇ ನಾವು ಕೂಡ ಅಂತ ಹೇಳ್ತಾ ಇವತ್ತಿನ ಗಿಡ ನೆಡುವಂಥ ಕಾರ್ಯಕ್ರಮನ ಮುಂದುವರ್ಸೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಕೂಡ ಅವರವರು ತುಂಬ ಬ್ಯುಸಿಯಾಗಿ ಒಂದು ಒಳ್ಳೆ ಕಾರ್ಯನ ಮಾಡ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ನಿಮ್ಮ ಒಂದು ಸ್ಥಳದಲ್ಲಿ, ಅಂದರೆ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಗಿಡ ನೆಟ್ಟು ಪರಿಸರ ದಿನನ ಆಚರಣೆ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ಈ ಹಾಸ್ಪಿಟ್ಲು ಹೇಗಿದೆ, ಆ ವಾತಾವರಣ ಹೇಗಿದೆ, ಎಷ್ಟು ಗಿಡ ನೆಟ್ಟಿದ್ದಾರೆ, ಈ ಹಾಸ್ಪಿಟ್ಲಿಗೆ ಮುಖ್ಯವಾಗಿ ಇಲ್ಲಿ ಡಾಕ್ಟ್ರಿಗೂ ಯಾವ ರೀತಿ ಒಂದು ಸಪೋರ್ಟಿವ್ ಆಗಿದ್ದಾರೆ, ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು ಅಥವಾ ನಮ್ಮ ಸಾರ್ವಜನಿಕರಿಗಾಗಿರ್ಬೋದು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ ಅಂತ ಕೇಳ್ಕೊತ ಇವತ್ತು ಈ ಗಿಡ ನೆಡೋ ಪ್ರೋಗ್ರಾಮ್ನ ಮುಂದುವರ್ಸೋಣ ಬನ್ನಿ. ಈ ಹಾಸ್ಪಿಟ್ಲಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ, ಹೆಚ್ಚು ಕಡಿಮೆ ಒಂದು 3 ಎಕರೆ ಒಂದು ಹಾಸ್ಪಿಟ್ಲಿಗೆ ಸುಮಾರು ಒಂದು 50 ವರ್ಷದ ಹಿಂದೆ ಈ ಹಾಸ್ಪಿಟ್ಲಿಗೆ ಒಂದು ಜಾಗನ ಒಬ್ಬರು, ಅವ್ರ ಹೆಸರು ಕಾರ್ಲೆ ಅಂತ ಏನೋ ಹೇಳ್ತಾರೆ, ಅಷ್ಟು ನಾನು ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡು ನಾನು ಮೆನ್ಷನ್ ಮಾಡ್ತೀನಿ. ಅವರು ಈ ಜಾಗನ ಹಾಸ್ಪಿಟ್ಲಿಗೆ ಅಂತಲೇ ಹೇಳಿ ಮತ್ತು ಸ್ಕೂಲ್ಗೆ ಅಂತ ಹೇಳಿ ಇದನ್ನು ದಾನ ಮಾಡಿದ್ದಾರೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದಂಥ ನಮ್ಮ ಒಂದು ಒಳ್ಳೆ ಹೇಳಬೇಕು ಅಂದರೆ ನಿಜವಾಗ್ಲೂ ಗ್ರೇಟು. ಆ ಒಬ್ಬರು ಡಾಕ್ಟರ್ ಏನಿದ್ದಾರೆ, ಇದನ್ನು ಮುತುವರ್ಜಿ ವಹಿಸಿ ಈ ಜಾಗದಲ್ಲಿ ಎಲ್ಲ ಥರದ್ದು ಒಂದು ಗಿಡಗಳನ್ನ ನೆಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರೋದು ದಾಳಿಂಬೆ ಗಿಡ, ಇಲ್ಲಿ ಕಾಣಿಸ್ತಾ ಇರೋದು ಸೀಬೆ ಗಿಡ ಇದೆ ನೋಡಿ ಸ್ನೇಹಿತರೆ. ಹಾಗೆ ನಿಂಬೆ ಗಿಡ ಕೂಡ ಹಾಕಿದ್ದಾರೆ. ಹಾಗೆ ನೀವು ಇಲ್ಲಿ ಎಷ್ಟು ಸಾವಿರ, ಹೆಚ್ಚು ಕಡಿಮೆ ಒಂದು 3000 ಫ್ರೂಟ್ಸ್ ಗಿಡಗಳನ್ನ ನೆಟ್ಟಿದ್ದಾರಂತೆ. ನನಗೆ ಕೇಳಿದ ತಕ್ಷಣ ಆಶ್ಚರ್ಯ ಆಯಿತು. ನೀವು ನಂಬಲ್ಲ ನೋಡಿ, ಮಾವಿನ ಗಿಡ ಕಾಣಿಸ್ತಾ ಇದೆ. ಇಲ್ಲಿ ಮಾವಿನ ಗಿಡ ಎಷ್ಟು ಸೂಪರಾಗಿದೆ ಅಂದರೆ ಸ್ನೇಹಿತರೆ, ನಂಬಲ್ಲ. ಫಸಲು ಕೂಡ ಅಷ್ಟೇ ಅದ್ಭುತವಾಗಿ ಬಿಟ್ಟಿದೆ. ನಿಜವಾಗ್ಲೂ ಇಲ್ಲಿ ಮೇಂಟೈನ್ ಮಾಡ್ತಾ ಇರೋರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು, ಅಷ್ಟು ಅದ್ಭುತವಾಗಿದೆ ನೋಡಿ. ಹಾಗೆ ನೋಡಿ, ನೇರಳೆ ಮರ ಇದೆ, ನೇರಳೆ ಮರ ಕೂಡ ಹಾಕಿದ್ದಾರೆ. ಜೊತೆಗೆ ಇದು ಒಂದು ಜಾತಿ ಮಾವಿನ ಗಿಡ ಅನಿಸುತ್ತೆ ನೋಡಿ, ಎಷ್ಟು ದಪ್ಪ ಇದೆ. ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ. ನಮ್ಮ ರೈತರು ಕೂಡ ಇಷ್ಟೊಂದು ಅದ್ಭುತವಾಗಿ ಮಾವಿನ ಹಣ್ಣನ್ನು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಒಂದೊಂದು ಮಾವಿನ ಹಣ್ಣು ಬಂದುಬಿಟ್ಟು 1 kg ಹತ್ತತ್ರ ಇದೆಯೇನೋ ಅನಿಸುತ್ತೆ ನನಗೆ. ಅಷ್ಟು ದಪ್ಪ ಇದೆ, ಅಷ್ಟು ಅದ್ಭುತವಾಗಿ ಫಸಲು ಬಿಟ್ಟಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಪರಿಸರ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಅಲ್ಲಿ ಕಾಡಿನೆಲ್ಲಿಕಾಯಿ ಮರ ಹಾಕಿದ್ದಾರೆ. ಇದು ಒಂದು ಜಾತಿ ಮಾವಿನ ಗಿಡ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಜೊತೆಗೆ ತೆಂಗಿನ ಗಿಡ ಕೂರ್ತಿದ್ದಾರೆ, ಹತ್ತಿ ಮರ ಹಾಕಿದ್ದಾರೆ. ಹಾಗೆ ನೋಡ್ತಾ ಮುಂದೆ ಹೋದರೆ ಸ್ನೇಹಿತರೆ, ಸಪೋಟ ಮರ ಇದೆ ನೋಡಿ. ಸಪೋಟ ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಫಸಲು ಬಿಟ್ಟಿದೆ ಅನ್ನೋದನ್ನು ನೋಡಿ ಸ್ನೇಹಿತರೆ. ಸಪೋಟನೂ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಘಟ್ಟದ ಗೇರು, ಅಂದರೆ ನಾವು ಗೋಡಂಬಿ ಏನೋ ಹೇಳ್ತೀವಿ, ಆ ಗೇರನ್ನು ಕೂಡ ಹಾಕಿದ್ದಾರೆ ನೋಡಿ. ಗೋಡಂಬಿ ಏನು ಬರುತ್ತೆ ಆ ಗಿಡನೂ ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ನೀವು ನಂಬಲ್ಲ, ಟೋಟಲಿ ಒಂದು 3 ಎಕರೆ ಇರ್ಬೋದು. ಸುತ್ತು ಏನು ನೇಚರ್ ಕಾಣಿಸ್ತಾ ಇದೆ. ಇಷ್ಟರಲ್ಲಿ ಒಂದು 3000ದಿಂದ 4000 ಬರೀ ಫ್ರೂಟ್ಸ್ ಗಿಡ ಆಗಿದೆ.
ಮತ್ತು ನೆಲ್ಲಿಕಾಯಿ ಗಿಡನೂ ಕೂಡ ಹಾಕಿದ್ದಾರೆ. ನೆಲ್ಲಿಕಾಯಿ ಅಂದರೆ ಹುಳಿ ನೆಲ್ಲಿಕಾಯಿ ಬರುತ್ತಲ್ಲ, ನಾವು ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತೀವಿ, ಆ ನೆಲ್ಲಿಕಾಯಿ ಗಿಡನೂ ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ಬಿಗ್ ಸಲ್ಯೂಟ್ ಹೇಳಬೇಕು. ತುಂಬ ಅದ್ಭುತವಾಗಿ ಈ ಹಾಸ್ಪಿಟ್ಲನ್ನ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಇವಾಗ ಹಾಸ್ಪಿಟ್ಲು ಒಳಗಡೆ ಇರೋಂಥ ವಾತಾವರಣ ಹೇಗಿದೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಫ್ರೂಟ್ಸ್ ಹೆಸರೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಸಂತೋಷ್ ಹತ್ರ ಬನ್ನಿ. ನೋಡಿ, ಇಲ್ಲಿ ಇದೇನೋ ಒಳ್ಳೆ ಸೇಬ್ ಇದ್ದಂಗಿದೆ. ನಿಜವಾಗ್ಲೂ ಒಂದು ಕುಯ್ಕೊಂಡು ತಿಂದು ನೋಡೋಣ ಏನು ಅಂತೇಳಿ, ಗೊತ್ತಿಲ್ಲ ನನಗೆ. ಸ್ನೇಹಿತರೆ, ಇದು ಕೂಡ ಸೇಬು. ವಾವ್, ಸೂಪರ್ ಆಗಿದೆ. ಇದು ಯಾವ ಜಾತಿ ಸೇಬು ಅಂತ ನನಗೂ ಕೂಡ ಗೊತ್ತಿಲ್ಲ. ತುಂಬ ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಡಾಕ್ಟ್ರಿಗೆ ಬಿಗ್ ಸಲ್ಯೂಟ್ ಹೇಳಲೇಬೇಕಪ್ಪ. ಓ, ಸೂಪರ್ ಆಗಿದೆ ಸ್ನೇಹಿತರೆ, ಬನ್ನಿ ಹೋಗೋಣ. ನೋಡಿ, ಪರಂಗಿ ಗಿಡ ಕೂಡ ಇದೆ. ಆಮೇಲೆ ಇದೇನೋ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಫ್ರೂಟ್ಸ್ ಬಳ್ಳಿ ಅನಿಸುತ್ತೆ ನನಗೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಕೆಲವೊಂದು ಅದ್ಭುತವಾದ ಗಿಡಗಳನ್ನ ನೋಡ್ತಾ ಇರೋದು. ಕೆಲವೊಂದು ನೋಡದೇ ಇರೋಂಥ ಗಿಡನೂ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದೆ. ಇದು ಸರ್ವೆ ತೋಟದಲ್ಲೇ, ಅಂದರೆ ಹಾಸ್ಪಿಟ್ಲೆ ವಾತಾವರಣದಲ್ಲಿ, ಈ ಪರಿಸರದಲ್ಲಿ ಬೆಳೆದಿರೋ ಅಂಥ ಗುಚ್ಛನ ಸರ್ಗೆ ಕೊಡ್ತಾ ಇದ್ದೀವಿ. ಇದೇ ಥರ ನಿಮ್ಮ ಕಾರ್ಯ ಮುಂದುವರಿಲಿ ಅಂತ ಕೇಳ್ಕೊತೀನಿ ಸರ್. ನಮ್ಮ ಆಡಿಯನ್ಸ್ಗೆ ಮತ್ತು ಈ ಪರಿಸರದ್ದು ನಿಮ್ಮ ಒಂದು ಈ ಮೋಟಿವೇಶನ್ಗೆ ಏನು ಕಾರಣ, ಮತ್ತು ಹೇಗೆ ಇದನ್ನು ನಿಮ್ಮ ಮೆಂಟಲಿ ಯಾವ ರೀತಿ ತೊಗೊಂಡು ನಡೆಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಸರ್, ಏನು ಗೊತ್ತಾ, ಇವತ್ತು ರೋಗ ಬರೋದೇ ನಾವು ಏನು ತಿನ್ನೋ ಆಹಾರ ಕ್ರಮದಿಂದ 80%. ಸೊ ಇಲ್ಲಿ ವೈದ್ಯ, ಇಂಜಿನಿಯರ್ ಯಾರೂ ಬರಲ್ಲ. ರೈತರು ಬೆಳೆದಿರೋಂತಹ ಅನ್ನ ತಿಂದರೆ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ. ರೈತರು ಬೆಳೆಯೋದು ನಿಲ್ಲಿಸ್ಬಿಟ್ರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಎಷ್ಟೇ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ನಮ್ಮ ಊಟನ ನಾವು ಬೆಳ್ಕೊಂಡ್ರೆ ಇನ್ನೊಂದು 20-30 ವರ್ಷ ಚೆನ್ನಾಗಿರ್ತೀವಿ. ಅದು ಬಿಟ್ಟು ಎಲ್ಲಿಂದನೋ ತರ್ತೀವಿ, ಎಲ್ಲಿಂದನೋ ಕಲರ್ಫುಲ್ಲಾಗಿ ತರ್ತೀವಿ ಅಂತ ಅಂದರೆ ಅಲ್ಲಿ ಬರೀ ಕಲಬೆರಕೆ ಆಗಿರುತ್ತೆ. ನನ್ನ ಸಂದೇಶ ಇಷ್ಟೇ, ಒಬ್ಬ ವೈಜ್ಞಾನಿಯಾಗಿ ನಾನು ಮಾಡ್ಬೋದು ಅಂದರೆ ನೀವು ಯಾಕೆ ಮಾಡೋಕ್ಕಾಗಲ್ಲ? ಎರಡನೇ ಕ್ವಶನ್ನು, ಅಲ್ಲಿ ಇಲ್ಲಿ ತರೋ ಬದಲು ನಿಮ್ಮಲ್ಲೇ ಬೆಳ್ಕೊಳ್ಳಿ. ಹಣ್ಣಿನ ಗಿಡ ಆಗಿರ್ಬೋದು, ಹಣ್ಣಿನೊಂದು ಮಾಡ್ಕೊಂಡಾಗ ಅದು ಅರ್ಥಪೂರ್ಣವಾಗಿ ಇರುತ್ತೆ, ಒಳ್ಳೆ ಎನರ್ಜಿನೂ ಸಿಗುತ್ತೆ, ಒಂದು ಒಳ್ಳೆ ಪದ್ಧತಿಯಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಊಟ ನೀವೇ ಬೆಳ್ಕೊಳ್ಳಿ. ಮೂರನೇ ಪಾಯಿಂಟು, ಆರೋಗ್ಯ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರರು ಸರಿ ಕೆಲಸ ಮಾಡಲ್ಲ ಅಂತಾರೆ. ಒಬ್ಬ ಸರ್ಕಾರಿ ನೌಕರು ಚೆನ್ನಾಗಿ ಮಾಡಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಉತ್ತಮ ನಿದರ್ಶನ. ಅದಲ್ಲದೆ ಡಾಕ್ಟರ್ ತೇಜಸ್ವಿ ಒಬ್ಬರೇ ಮಾಡೋಕ್ಕಾಗಿಲ್ಲ. ಅಲ್ಲಿರುವಂತಹ ಎಲ್ಲ ಸ್ಟಾಫ್ ಆಗಿರ್ಬೋದು, ಹಳ್ಳಿಯ ಜನ ಆಗಿರ್ಬೋದು, ಇಲ್ಲಿರೋ ಪೇಷಂಟ್ಗಳಾಗಿರ್ಬೋದು, ಇಲ್ಲಿರೋ ಮುಖಂಡರಾಗಿರ್ಬೋದು, ಇಲ್ಲಿರೋ MLA ಅವರೆಲ್ಲರ ನಮ್ಮ ಸದಸ್ಯನು, ನಮ್ಮ ಮಾರ್ಗದರ್ಶನ ಎಲ್ಲಿಂದ ಆಗ್ತಾ ಇದೆ. ಸೊ ಒಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಸರ್. ಪ್ರಯತ್ನ ಪಡ್ತಾ ಇದ್ದೀವಿ, ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಈ ಸಿಸ್ಟಮ್ ಬಂದಿದೆ. ಖಂಡಿತವಾಗ್ಲೂ ಈ ಕಾರ್ಯ ಹೀಗೆ ನಡ್ಕೊಂಡು ಹೋಗಲಿ, ನಾವಂತೂ ತುಂಬ ಹೃದಯದಿಂದ ಆಶಿಸ್ತೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ಸಿಬ್ಬಂದಿ ವರ್ಗದಲ್ಲಿ ಕೆಲಸ ಮಾಡ್ತಾ ಇರೋವಂಥ ಜಗದೀಶ್ ಅವ್ರನ್ನ ಮಾತಾಡ್ಸೋಣ. ಈ ಹಾಸ್ಪಿಟ್ಲ ವ್ಯವಸ್ಥೆ ಹಾಗೂ ಈ ಪರಿಸರಕ್ಕೆ ಡಾಕ್ಟ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿನ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನು ಇವ್ರ ಬಾಯಿಂದ ಒಂದ್ಸಲ ಕೇಳೋಣ. ಯಾಕಂದರೆ ನಾವು ಡಾಕ್ಟ್ರು ಅನ್ನೋದಕ್ಕಿಂತ ಡಾಕ್ಟ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಜೊತೆಗಿರೋರು ಎಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಕೇಳೋಣ. ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್, ಇಲ್ಲಿ ಕಾರ್ಲಿಗೆ ಬಂದು 6 ವರ್ಷ ಆಯಿತು. ಓಕೆ, 5 ವರ್ಷ. ಇಲ್ಲಿ ಪರಿಸರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಡಾಕ್ಟರ್ ಬಗ್ಗೆ ಏನು ಅನ್ಸುತ್ತೆ? ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಟ್ರೀಟ್ಮೆಂಟಿಗೆ ಬರ್ತಾರೆ, ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಮೊದಲು ಇಲ್ಲಿ ಡಾಕ್ಟರ್ ಬರ್ದಿದ್ ಮುಂಚೆ ದನಗಳು, ಕರುಗಳು ಇಲ್ಲಿ ಏನಂದ್ರೆ ಏನು ಇರಲಿಲ್ಲ ಸರ್. ಓಕೆ. ಈ ಪೇಷಂಟ್ ಸಹ ಅಷ್ಟಾಗಿ ಬರ್ತಿರ್ಲಿಲ್ಲ. ಸರ್ ಬಂದ್ಮೇಲೆ, ಡಾಕ್ಟರ್ ಬಂದ್ಮೇಲೆ ಇಲ್ಲಿ ಹಣ್ಣಿನ ಗಿಡಗಳು ಮತ್ತೆ ಒಂದು 500 ಹಣ್ಣಿನ ಗಿಡಗಳಿದಾವೆ ಸರ್. ಮತ್ತೆ ಮಿಯಾವಾಕಿ ಫಾರೆಸ್ಟ್ ಅಂತ ಒಂದು 3 ಅಡಿಗೆ ಇದು ಅವಾಗ ಮಾತಾಡ್ಕೊಂಡು ಬೆಳೆಯಂತ ಇದು ಪರಿಸರಕ್ಕೆ ಇದನ್ನ ಮಾಡಿದ್ದಾರೆ. ಪರಿಸರಕ್ಕೆ ಹೊಂದ್ಕೊಳ್ಳೋ ಅಂತ ಗಿಡಗಳನ್ನ 3 ಅಡಿಗೆ ಮಿಯಾವಾಕಿ ಅಂತವ 3 ಅಡಿಗೆ ಒಂದೊಂದು ಗಿಡನ ಹಾಕಿ ಅದು ಒಂದು 700 ರಿಂದ 800 ಗಿಡ ಇದೆ ಸರ್ ಅದು. ಓಕೆ ಸ್ನೇಹಿತರೆ, ನಮಗೆ ಗೊತ್ತಿರಲಿಲ್ಲ. ಮಿಯಾವಾಕಿ ಅಂತ ಹೇಳ್ಬಿಟ್ಟು ಒಂದು ಪರಿಸರ ಅಂದರೆ ಗಿಡ ಮತ್ತು ಗಿಡ ಎರಡೂ ಮಾತಾಡಿಕೊಂಡು ಬೆಳೆಯುವಂಥ ಗಿಡನೂ ಕೂಡ ಹಾಕಿದಾರಂತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ವಾತಾವರಣದ ಬಗ್ಗೆ ಅಂದರೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ, ನಿಮ್ಮ ಡ್ಯೂಟಿ ಟೈಮಿಂಗ್ಸು, ನಿಮಗೆ ಯಾವ ರೀತಿ ಡಾಕ್ಟರ್ ಪ್ರೋತ್ಸಾಹ ಹೇಗಿದೆ? ಸರ್, ನಮಗೆ ಬೆಳಿಗ್ಗೆ 8 ಬರ್ತೀವಿ ಸರ್ ನಾವು. ಬೆಳಗ್ಗೆ 8 ಬಂದು ಇಲ್ಲಿ ಒಳಗಡೆ ಕೆಲಸ ಮಾಡ್ಕೊಂಡು ಇಲ್ಲಿ 1000 ಗಿಡಗಳಿದಾವೆ ಸರ್. ಅದನ್ನ ಕೆಲಸ ಮುಗಿದ ಮೇಲೆ ಸರ್ರು ಸಮೇತವಾಗಿ ಬರ್ತಾರೆ ಸರ್. ಇಲ್ಲಿ ಅವ್ರ ಮಾರ್ಗದರ್ಶನ, ಅವ್ರು ಮಾಡಿದ ಕೆಲಸದ ನೋಡ್ಕೊಂಡು ನಾವು ಸಹ ಅವರಿಂದ ಮಾಡ್ತಾ ಇದೀವಿ ಸರ್. ಸ್ನೇಹಿತರೆ ನೋಡಿ,
ಇವ್ರ ಕೆಲಸದ ಜೊತೆಗೆ ಈ ಪರಿಸರನ ಕಾಪಾಡಬೇಕು, ಇಲ್ಲಿ ಇರುವಂಥ ಸಾರ್ವಜನಿಕರಿಗೆ ಹೆಲ್ಪ್ ಆಗಬೇಕು, ಇದರಿಂದ ರೈತರು ಕೂಡ ಮೋಟಿವೇಶನ್ ಆಗಬೇಕು ಅಂತ ಹೇಳಿ ಡಾಕ್ಟ್ರು ಡ್ಯೂಟಿ ಮುಗಿದ್ಮೇಲೂ ಕೂಡ ಇವ್ರ ಜೊತೆ ಬಂದು ಕೆಲಸ ಮಾಡ್ತಾರಂತೆ. ನಿಜವಾಗ್ಲೂ ಇಂಥ ಡಾಕ್ಟ್ರು ಸಿಗೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಸ್ನೇಹಿತರೆ, ನಾನು ಆವಾಗಲೇ ನೋಡಿದೆ ಈ ಹಾಸ್ಪಿಟ್ಲಿಗೆ ಆ್ಯಕ್ಚುಲಿ ತುಂಬ ಹಾಸ್ಪಿಟ್ಲಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಇವತ್ತು ಪರಿಸರದ ಪ್ರಯುಕ್ತ ಇವತ್ತು ಗಿಡಗಳನ್ನ ನೆಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಡಾಕ್ಟ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಸಲ್ಯೂಟ್ ಹೇಳಬೇಕು. ಥ್ಯಾಂಕ್ ಯು ಸರ್. ಓಕೆನಾ? ಥ್ಯಾಂಕ್ ಯು. ಸ್ನೇಹಿತರೆ, ಈ ರೀತಿ ಒಂದು ವಾತಾವರಣ ನಾವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೋಡ್ತೀವಿ. ಎಷ್ಟು ಚೆನ್ನಾಗಿ ಬುಟ್ಟಿಗಳಲ್ಲಿ ಕೆಲವೊಂದು ತರಕಾರಿ ಗಿಡವನ್ನು ಹಾಕಿದ್ದಾರೆ, ಕರಿಬೇವಿನ ಸೊಪ್ಪಿನ ಗಿಡ ಹಾಕಿದ್ದಾರೆ, ಹಾಗೆ ಸೀತಾಫಲ ಗಿಡ ಹಾಕಿದ್ದಾರೆ, ಟೊಮೊಟೊ ಗಿಡ ಹಾಕಿದ್ದಾರೆ, ಬದನೆಕಾಯಿ ಗಿಡ ಹಾಕಿದ್ದಾರೆ, ಕೆಲವೊಂದು ಶೋ ಗಿಡಗಳನ್ನು ಕೂಡ ಹಾಕಿದ್ದಾರೆ. ನೋಡಿ, ಇಲ್ಲೆಲ್ಲ ಒಂದು ಸಿಂಪಲ್ ಆಗಿ ಒಂದು ಪಾರ್ಕ್ ಕೂಡ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಏನಂದರೆ ಹಾಸ್ಪಿಟ್ಲು ಮುಂಭಾಗ ಮತ್ತು ಹಿಂಭಾಗ ಇರುವಂಥ ಪರಿಸರನೂ ಕೂಡ ತುಂಬ ಅದ್ಭುತವಾಗಿದೆ. ಈ ರೀತಿ ಪ್ರತಿಯೊಂದು ಗೌರ್ಮೆಂಟು ಹಾಸ್ಪಿಟ್ಲಲ್ಲಿ ಕೂಡ ಮುತುವರ್ಜಿ ವಹಿಸಿ ಅಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿಗಳು ಈ ರೀತಿ ಒಂದು ಕಾರ್ಯರೂಪಕ್ಕೆ ತಂದರೆ ತುಂಬ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ಉಪಯೋಗ ಆಗುತ್ತೆ. ಇದನ್ನು ನೋಡಿ ಕೆಲವೊಬ್ಬರು ಸಾರ್ವಜನಿಕರು ಕೂಡ ಇದನ್ನು ನೋಡಿ ಕಲಿಬೋದು. ಅಷ್ಟೊಂದು ತಿಳುವಳಿಕೆ ಬರುವಂಥ ಹಾಗೆ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿರೋಂಥ ಹಾಸ್ಪಿಟ್ಲು ನೋಡ್ತಾ ಇರೋದು ಇದೇ ನನ್ನ ಫಸ್ಟ್ ಟೈಮು. ಬನ್ನಿ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ವೈಟ್ ಬದನೆಕಾಯಿ ಏನಾದರೂ ನೋಡಿದ್ರೆ ಇಲ್ಲಿವರೆಗೆ? ನನಗೆ ಗೊತ್ತಿಲ್ಲ. ನೋಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಹತ್ರದಲ್ಲಿ ತೋರಿಸಿ. ಸ್ನೇಹಿತರೆ, ನಾವಿವಾಗಿದ್ದೀವಿ ಹಾಸ್ಪಿಟ್ಲಿನ ಮುಂಭಾಗದಲ್ಲಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ಹಾಸ್ಪಿಟ್ಲ್ ಮುಂಭಾಗನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಬನ್ನಿ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಪಾದರಕ್ಷೆಗಳನ್ನ ಇಲ್ಲೇ ಬಿಟ್ಟು ಒಳಗಡೆ ಹೋಗೋಣ. ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋಂಥದ್ದು ಹಾಸ್ಪಿಟ್ಲು ಒಳಗಡೆ ಬಂದ ತಕ್ಷಣ ಏನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಸಾರ್ ಅಕ್ವೇರಿಯಮ್ಮಲ್ಲಿ ಕೂಡ ಮೀನುಗಳನ್ನ ಸಾಕಿದ್ದಾರೆ. ಡಾಕ್ಟರ್ ಚೇಂಬರ್ನ ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೋಡಿ. ಸರ್ ಹೆಸರು ಬಂದ್ಬಿಟ್ಟು ಡಾಕ್ಟರ್ ತೇಜಸ್ವಿ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇಟ್ಕೊಂಡಿರೋದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ಕಾರ್ಯ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ನಾವು ಕೇಳ್ಕೊತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಹಾಸ್ಪಿಟಲಲ್ಲಿ ತೋರಿಸೋಣ ಬನ್ನಿ. ಈ ರೀತಿ ನಾನು ಯಾವ ಹಾಸ್ಪಿಟಲ್ಲೂ ಕೂಡ ನೋಡಿಲ್ಲ. ತುಂಬ ಚೆನ್ನಾಗಿ ಪಕ್ಷಿಗಳನ್ನು ಕೂಡ ಸಾಕಿದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಸ್ನೇಹಿತರೆ, ಇಲ್ಲಿ ಇರುವಂಥ ಸಿಬ್ಬಂದಿ ವರ್ಗದವ್ರನ್ನ ಒಂದ್ಸಲ ಮಾತಾಡ್ಸೋಣ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ನನ್ನ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಷ್ಟು ವರ್ಷ ಆಯಿತು ನೀವು ಹಾಸ್ಪಿಟ್ಲಿಗೆ? ಸರ್, ನಾವು ಬಂದಿದ್ದೀವಿ ಒಂದು 5 ವರ್ಷ ಆಯಿತು. 5 ವರ್ಷ. ಸರ್, ಈಗ ನಿಮ್ಮ ತೇಜಸ್ವಿ ಡಾಕ್ಟರ್ ಬಗ್ಗೆ ಮತ್ತು ಈ ಒಂದು ಹಾಸ್ಪಿಟ್ಲು ಸಿಬ್ಬಂದಿ ವರ್ಗದ ಬಗ್ಗೆ, ಇಲ್ಲಿ ಪರಿಸರದ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಸರ್, ನಮ್ಮ ಸರ್ ಬಂದ್ಬಿಟ್ಟು ನಾನು ಮುಂಚೆಲ್ಲೇ ಬಂದಿದ್ದೆ. ಬಂದು ಅವರು ನಮ್ಮದು ಇದು ಪಕ್ಕದ್ದು ನಾವು ನೋಡ್ತಾ ಮಟ್ಟಿಗೆ ಅವರು ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪೇಷಂಟ್ ಆಗಲಿ ಇದಕ್ಕೊಂದು 60-70 ಪೇಷಂಟ್ ಬರುತ್ತೆ. ಮತ್ತು ಎಲ್ಲರಿಗೂ ತುಂಬ ಮೆಡಿಸಿನ್ ಕೊಡ್ತಾರೆ. ಪ್ರೈವೇಟಿಂದ ತುಂಬ ಮೆಡಿಸಿನ್ ತಂದು ಕೊಡ್ತಿದ್ದಾರೆ. ಎಲ್ಲ ಕ್ಲೀನಾಗಿ ಮಾಡ್ತಿದ್ದಾರೆ ಸರ್. ಮತ್ತು ಗಿಡ ಒಂದು 10,000 ಗಿಡ ಇದ್ದಾರೆ. 10,000 ಗಿಡ ಇದೆ. 10,000 ಗಿಡ. ನಾನು ಆವಾಗಲೇ ವೀಡಿಯೋದಲ್ಲಿ ಒಂದು 3,000-4,000 ಗಿಡ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸ್ನೇಹಿತರೆ, ಇಲ್ಲಿ ಹಲವಾರು ಥರ ಫ್ರೂಟ್ಸ್ ಗಿಡಗಳನ್ನ ಎಷ್ಟು 10,000 ಗಿಡಗಳನ್ನ ನೆಟ್ಟಿದ್ದಾರಂತೆ. ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೆಲ್ಲ ನೋಡಿದ್ರಲ್ಲ, ಇವರು ಸಿಬ್ಬಂದಿ ವರ್ಗದವರು. ಇಲ್ಲಿ ವರ್ಕ್ ಮಾಡ್ತಾ ಇರೋದು ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಹಾಸ್ಪಿಟ್ಲಿನ ಬೆಡ್ನ ವ್ಯವಸ್ಥೆಗಳನ್ನ ನೋಡಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಫೆಸಿಲಿಟಿ ನಾನು ಅಂದ್ಕೊಂಡಿರೋಂಗೆ ಯಾವುದೇ ಥರದ್ದು ಪ್ರೈವೇಟ್ ಹಾಸ್ಪಿಟಲ್ ನೋಡಿದಿರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಂತೋಷ್, ಈ ಕಡೆ ತೋರಿಸಿ. ಮತ್ತು ಈ ಕಡೆ ನೋಡಿ ಎಷ್ಟು ನೀಟಾಗಿ ಪ್ರತಿಯೊಂದು ಮೆಡಿಸನ್ನು ಯಾವ ರೀತಿ ಜೋಡಿಸಿದ್ದಾರೆ, ಅದಕ್ಕೆ ಬೇಕಾದಂಥ ಏನು ಉಪಕರಣಗಳು ಬೇಕು ಅದನ್ನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಯಾವ ಥರ ನೋಟಿಸ್ ಮಾಡಿದ್ದಾರೆ ನೋಡಿ, ಪ್ರತಿಯೊಂದನ್ನು ಯಾವ ರೀತಿ ಯೂಸ್ ಮಾಡಬೇಕು,
ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಈ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾನು ಡಾಕ್ಟ್ರು ಮಾತಾಡಿಸ್ಬೇಕು, ಬಟ್ ಡಾಕ್ಟ್ರು ತುಂಬ ಬ್ಯುಸಿ ಇರೋ ಕಾರಣ ನೋಡೋಣ, ಸಾಧ್ಯ ಆದರೆ ಮಾತಾಡಿಸ್ತೀನಿ. ಬಂದರೆ ನೀವು ನೋಡ್ತಾ ಇರೋಂಥದ್ದು ಇವಾಗ ಮಾತ್ರೆ ಮೆಡಿಸನ್ನ ಇಟ್ಕೊಳ್ಳುವಂಥ ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಅದ್ಭುತವಾಗಿ ಎಲ್ಲನೂ ಜೋಡಣೆ ಮಾಡ್ಕೊಂಡಿದ್ದಾರೆ. ಇವರಿಲ್ಲಿ ಇನ್ನೊಂದು ವಿಚಾರ ಇರಲೇಬೇಕು, ಅಕಸ್ಮಾತ್ ಗೌರ್ಮೆಂಟಿನ ಮೆಡಿಸನ್ನು ಏನು ಸಾಕಾಗಲ್ಲ ಅಥವಾ ಏನಾದರೂ ಅದರಲ್ಲಿ ಕಡಿಮೆ ಕ್ವಾಲಿಟಿ ಇತ್ತು ಅಂದರೆ ಪ್ರೈವೇಟ್ ಇಂದ ತಂದು ಸಾರ್ವಜನಿಕರಿಗೆ ಅದನ್ನು ಮೆಡಿಸನ್ ಕೊಡುವಂಥ ಕೆಲಸನೂ ಕೂಡ ಡಾಕ್ಟರ್ ತೇಜಸ್ವಿ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್ ಖುಷಿ ಆಗುತ್ತೆ. ಈ ಕಾರ್ಯ ಹಿಂಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಸ್ನೇಹಿತರೆ, ಈ ಕೊಠಡಿ ಬಂದುಬಿಟ್ಟು ಮಕ್ಕಳಿಗೆ ಚುಚ್ಚುಮದ್ದು ನೀಡುವಂಥ ಕೊಠಡಿ. ಈ ಕೊಠಡಿ ಕರೆಂಟ್ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಂತೋಷ್ ಅವರಿಗೆ ಈ ಚಿತ್ರಗಳನ್ನು ತೋರಿಸಿ ಎಷ್ಟು ಅದ್ಭುತವಾಗಿ ಟೈಲ್ಸಿಂದ ಈಗ ಪಿಕ್ಚರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಡಾಕ್ಟ್ರು ಟ್ಯಾಲೆಂಟ್ಗೆ ನಿಜವಾಗ್ಲೂ ಖುಷಿ ಪಡಬೇಕು. ಯಾಕಂದರೆ ಪ್ರತಿಯೊಂದನ್ನು ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಸ್ನೇಹಿತರೆ, ಇದೇ ಹಾಸ್ಪಿಟಲಲ್ಲಿ ಸಿಬ್ಬಂದಿ ವರ್ಗದಲ್ಲಿ ಕೆಲಸ ಮಾಡುವಂಥ ನಮ್ಮ ಆತ್ಮೀಯ ಸ್ನೇಹಿತರಾದ ರಂಗಣ್ಣ ಅವರು ಕೂಡಿಂದ ಒಂದೆರಡು ಮಾತನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ನಾನಿವತ್ತು ತುಂಬ ಇಷ್ಟಪಡ್ತಾ ಇದ್ದೀನಿ. ರಂಗಣ್ಣ, ನಿಮ್ಮ ಕಡೆಯಿಂದ ದಯವಿಟ್ಟು ನಮ್ಮ ಆಡಿಯನ್ಸ್ಗೆ ಒಂದೆರಡು ಸ್ಫೂರ್ತಿದಾಯಕ ಮಾತುಗಳನ್ನ ದಯವಿಟ್ಟು ಹೇಳಿ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನೀವು ಹೆಂಗೆ ಅಂದರೆ ಈಗ ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂತಂದರೆ ಮುಂದೆ ಫ್ಯೂಚರಲ್ಲಿ ನಮಗೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ನಾವು 10 ಗಿಡ ನೆಡ್ತೀವೋ 5 ಗಿಡ ನೆಡ್ತೀವೋ ಅದೆಲ್ಲ ಬೇಕಾಗಿರಲ್ಲ. ನೆಟ್ಟಷ್ಟು ಗಿಡನ ನಾವು ಬೆಳೆಸ್ಬೇಕು. ಅದು ಬೆಳೆಸಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದು. ಏಕೆಂದರೆ ಈ ಸತಿನೇ ನೋಡಿ ಮಳೆಗಾಲ ಕರೆಕ್ಟಾಗಿ ಆಗದಿಲ್ಲ, ಆಗ ಕಾರಣವೇ ಗಿಡಗಳು ಮರಗಳು ಇರಬೇಕು. ಮತ್ತು ನಾವು ನಮ್ಮ ಹಾಸ್ಪಿಟ್ಲಿಗೂ ನಾವು ಹೇಳೋದ್ಕಿಂತನೂ ನೀವೆಲ್ಲ ಬಂದು ಒಂದು ಸತಿ ನೋಡಬೇಕು. ಆಮೇಲೆ ಹಾಸ್ಪಿಟ್ಲಲ್ಲಿ ನಾವು ಬೆಳೆಸಿರೋ ಗಿಡಗಳೇ ಆಗಲಿ, ನಮ್ಮ ಹಾಸ್ಪಿಟ್ಲು ನಡ್ಕೊಂಡು ಹೋಗ್ತಾ ಇರೋದು ಎಲ್ಲವೂ ಬಂದು ನೋಡಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಎಷ್ಟಾಗುತ್ತೆ ಹಂಗೆ 1 ಗಿಡ ಆಗುತ್ತೋ 5 ಗಿಡ ಆಗುತ್ತೋ 10 ಗಿಡ ಆಗುತ್ತೋ ಮಾಡಿಕೊಂಡು ಪರಿಸರನ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಯಾವಾಗಲೂ ಫ್ರೀ ಟೈಮಲ್ಲಿ ಯಾವಾಗ ಬೇಕಾದರೂ ಬರ್ಬೋದು. ಮತ್ತು ನಮ್ದು ಏನಾದರೂ ನೀವು ನೋಡ್ಬಿಟ್ಟು ವೀಡಿಯೋಗಳು ಮತ್ತು ಗಿಡಗಳು ನೋಡಿ ನಾವೇನಾದರೂ ಅದರಲ್ಲಿ ತಪ್ಪಿದೆ ಅಂತಂದರೆ ನೀವು ಹೇಳಿ ಸರ್ ಮಾಡೋ ಅಂತ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಂಗಣ್ಣ. ಜೊತೆಗೆ ಸ್ನೇಹಿತರೆ, ಈ ಹಾಸ್ಪಿಟ್ಲನ್ನ ನೀವು ಖಂಡಿತವಾಗ್ಲೂ ಒಂದ್ಸಲ ಬಂದು ನೋಡಲೇಬೇಕು. ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಹತ್ರ ಕಾರ್ಲೆ ಅಂತ ಒಂದು ಊರಲ್ಲಿ ಬರುತ್ತೆ. ನಿಜವಾಗ್ಲೂ ಅದ್ಭುತವಾಗಿದೆ. ನಿಜವಾಗ್ಲೂ ನಾನು ಇಲ್ಲಿ ವರ್ಕ್ ಮಾಡುವಂಥ ತೇಜಸ್ವಿ ಡಾಕ್ಟ್ರಿಗೆ, ಇಲ್ಲಿ ಸಿಬ್ಬಂದಿ ವರ್ಗಕ್ಕೆ ಬಿಗ್ ಸಲ್ಯೂಟ್ ಹೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.